ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ. ಸ್ನೇಹಿತರೆ, ಇವತ್ತು ನಾನು ಯಾವ ವಿಡಿಯೋ ತೊಗೊಂಡ್ಬಂದಿದ್ದೀನಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ತಮ್ಮೇಲೂ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಹೌದು ಸ್ನೇಹಿತರೆ, ಇವತ್ತು ನಾನು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಮಾಡ್ಕೊಳ್ಳೋದು ಹೇಗಿಲ್ಲ ಅದರ ಪದ್ಧತಿ ಏನು ಅಂತ ಎಲ್ಲದೂ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಒಳಗಡೆಗೆ ಎಂಟ್ರಿ ಕೊಡೋಣ. ಸ್ನೇಹಿತರೆ, ಈಗ ನೀವೇನು ನೋಡ್ತಿದ್ರಲ್ವ, ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಮೇಲ್ಗಡೆ ಏನು ಕಾಣಿಸ್ತಿದೆ ಅಲ್ವಾ, ಇನ್ಸೂರೆನ್ಸ್ ಅಂತ ಇದೆ, ಕೆಳಗಡೆ ಸರ್ವಿಸಸ್ ಅಂತ ಇದೆ. ಸೊ ನೀವು ಇದೇ ಥರ ಸ್ಕ್ರೋಲ್ ಮಾಡ್ಕೊತ ಹೋದರೆ ನಿಮಗೆ ತುಂಬ ಆಪ್ಷನ್ಸ್ ಕೂಡ ಕಾಣಿಸುತ್ತೆ ಸ್ನೇಹಿತರೆ. ಮೊದಲಿಗೆ ನಾನು ಇಲ್ಲಿ ಇನ್ಸೂರೆನ್ಸ್ ಅಂತ ಏನು ತೋರಿಸ್ತಿದೆ ಅಲ್ವಾ ಸ್ನೇಹಿತರೆ, ಇದ್ರ ಮೇಲ್ಗಡೆಗೆ ಇಲ್ಲಿ ನೋಡಿ ಸ್ವಲ್ಪ ರೈಟ್ ಸೈಡಲ್ಲಿ ಕಾಣಿಸ್ತಿದೆಲ್ಲ ವ್ಯೂ ಆಲ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದರ ಬದಲಿಗೆ ನಿಮಗೆ ಇಲ್ಲೇ ಆಕ್ಸಿಡೆಂಟ್ ಅಂತ ತೋರಿಸ್ತಿದೆ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೋಬಹುದು ಸ್ನೇಹಿತರೆ. ನಿಮಗೆ ಬನ್ನಿ, ಇವಾಗ ನಾನು ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಏನು ಕಾಣಿಸ್ತಿದೆ ಅಲ್ವಾ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅಂತಂದು, ಕೆಳಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಬೈ ನೌ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲ್ಗಡೆಗೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ನೋಡಿ ಸ್ನೇಹಿತರೆ, ನನಗೆ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಸ್ನೇಹಿತರೆ, ಈ ಥರ ನಿಮಗೆ ಒಂದು ಇಂಟ್ರಡಕ್ಷನ್ ಬರುತ್ತೆ. ಸೊ ಲೈಕ್ ಏನಂದರೆ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ ಸ್ನೇಹಿತರೆ. ಈ ಟರ್ಮ್ಸ್ ಕಂಡೀಷನ್ಸ್ಗೆಲ್ಲದು ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ನೇಹಿತರೆ, ಈಗ ನೋಡ್ತಿದ್ರಲ್ವ ನೀವು, ಈ ಥರ ನಿಮ್ಗೊಂದು ಇಂಟರ್ಫೇಸ್ ಕೂಡ ಬರುತ್ತೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಅದರಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿಗೆ 2 ಲಕ್ಷ ಕವರೇಜ್ ಇರುತ್ತೆ. ಹಾಗೆ 200 ರುಪೀಸ್ಗೆ 4 ಲ್ಯಾಕ್ಸ್ ಇರುತ್ತೆ. ನೋಡಿ 500 ಇದೆ, 1000 ಇದೆ, 2000 ಇದೆ, 3000 ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ 100 ರೂಪಾಯಿ ತೊಗೊಂಡ್ರೆ ನನಗೆ 2 ಲ್ಯಾಕ್ ರುಪೀಸ್ ಕವರೇಜ್ ಇರುತ್ತೆ. ಓಕೆ, ನಾನು 200 ತೊಗೊಂಡ್ರೆ ನನಗೆ 4 ಲ್ಯಾಕ್ಸ್ ಇರುತ್ತೆ. ಸೊ ಇವಾಗ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಅಂದ್ರಪ್ಪ ಸ್ನೇಹಿತರೆ, ಈಗ 1000 ರೂಪಾಯಿ ಅಥವಾ 1000 ರುಪೀಸ್ಗೆ ನಾನು 20 ಲ್ಯಾಕ್ಸ್ ಕವರೇಜ್ ಆಗಿರೋದು ಅಂತಂದು ತೊಗೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನೀಗ ನೋಡ್ತಿದ್ರಲ್ವ, ಮತ್ತೆ ಇಲ್ಲಿ ನನಗೆ ಏನು ಕಾಣಿಸ್ತಿದೆಯಪ್ಪ ಅಂದರೆ, ನನಗೆ ಇಲ್ಲಿ ನನ್ನ ಪರ್ಸನಲ್ ಡೀಟೇಲ್ಸ್ ಕಾಣಿಸ್ತಿದೆ ಸ್ನೇಹಿತರೆ. ನೋಡ್ತಿದ್ರಲ್ವ, ಇಲ್ಲಿ ಮೇಲ್ಗಡೆ ನನ್ನ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರ್, ಹಾಗೆ ನ್ಯಾಷನ್ ಮತ್ತು ಎಲ್ಲ ತೋರಿಸುತ್ತೆ. ನನಗೆ ಅಡ್ರೆಸ್ ಕೂಡ ತೋರಿಸಿದೆ ಸ್ನೇಹಿತರೆ. ಮತ್ತು ಕೆಳಗಡೆ ಬಂದರೆ ನನ್ನ ಆಕ್ಯುಪೇಷನ್ ಕೂಡ ಇದೆ. ಬನ್ನಿ ಇವಾಗ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ನಮ್ಮದು ಪರ್ಸನಲ್ ಡೀಟೇಲ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಇನ್ನೊಂದು ಪ್ಯಾಟ್ರನ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ತಿದ್ರಲ್ವ, ಸೇಮ್ ಟು ಸೇಮ್ ಹ್ಯಾಸ್ ಇಟ್ ಈಸ್ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ ಈ ಥರ ಪ್ಯಾಟ್ರನ್ನು ಸ್ನೇಹಿತರೆ. ಈಗ ಏನಿಲ್ಲಿ ತೋರಿಸ್ತಿದೆ ಅಲ್ವ ನಿಮಗೆ ನಾಮಿನಿ ಡೀಟೇಲ್ಸ್ನ, ನೀವು ಪರ್ಸನ್ಸ್ ಅಂದರೆ ನೀವು ಬೈ ಮಾಡೋರು ಇರ್ತೀರಲ್ವ, ನೀವು ಇದನ್ನು ನಾಮಿನಿ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಾಮಿನಿ ಡೀಟೇಲ್ಸ್ನ ನೀವು ತಪ್ಪಾಗಿ ಎಂಟ್ರಿ ಮಾಡಿದರೆ ಮತ್ತೆ ನಿಮಗೆ ಕ್ಲೈಮ್ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಸೊ ಆ ಕಾರಣಕ್ಕೋಸ್ಕರ ನಾಮಿನಿ ನೇಮು ಮತ್ತು ಜೆಂಡರು, ರಿಲೇಷನ್ಶಿಪ್ ಏನಾಗಬೇಕು, ನಿಮಗೆ ನಾಮಿನಿ ಡೇಟ್ ಆಫ್ ಬರ್ತು, ಸೊ ಇವನ್ನೆಲ್ಲ ಕಂಪಲ್ಸರಿ ಮ್ಯಾಂಡ್ರೇಟಿ. ನೀವು ಎಲ್ಲದನ್ನೂ ನೀವು ಕರೆಕ್ಟಾಗಿ ತಪ್ಪಿಲ್ಲದೇ ಆಧಾರ್ ಕಾರ್ಡ್ ನೋಡಿಕೊಂಡು ಎಂಟ್ರಿ ಮಾಡಿದ್ರೆ ತುಂಬ ಉಪಯೋಗಕರವಾಗಿರುತ್ತೆ ಸ್ನೇಹಿತರೆ. ನೀವು ನಾಮಿನಿ ಡೀಟೇಲ್ಸ್ ಮಾಡಿದ ತಕ್ಷಣ ನಿಮಗೆ ರಿವ್ಯೂ ಆ್ಯಂಡ್ ಕನ್ಫರ್ಮ್ ಡೀಟೇಲ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಅಂದರೆ ನೀವು ಲೈಕ್ ಎಷ್ಟು ಅಮೌಂಟಿಂದ ತೊಗೊಂಡಿದ್ದಾರೆ, ಎಷ್ಟು ವರ್ಷದ ಪ್ರೀಮಿಯಮ್ ಇರುತ್ತೆ, ಎಲ್ಲದರ ಡೀಟೇಲ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಡೇಟ್ ಇರುತ್ತೆ, ಎಂಡಿಂಗ್ ಡೇಟ್ ಕೂಡ ಇರುತ್ತೆ ಸ್ನೇಹಿತರೆ ನಿಮ್ಮದ್ರಲ್ಲಿ. ಹಾಗೆ ನಿಮಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದರಲ್ಲೆಲ್ಲ ತೋರಿಸ್ತಿದೆ ನಿಮಗೆ. ಸೊ ನಿಮ್ಮದು ಅಡ್ರೆಸ್ಸು, ಕನ್ಫರ್ಮೇಷನ್ನು, ನಿಮ್ಮದು ಏನು ಕೆಲಸ ಮಾಡ್ತಿದ್ದೀರಾ ಪ್ರತಿಯೊಂದು ತೋರಿಸುತ್ತೆ ಸ್ನೇಹಿತರೆ. ಇವನ್ನೆಲ್ಲವೂ ನೀವು ಕರೆಕ್ಟಾಗಿ ನೋಡಿಕೊಂಡು ಎಂಟ್ರಿ ಮಾಡಿದರೆ ನಿಮಗೆ ತುಂಬ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಓಕೆನಾ, ಬನ್ನಿ ಇವಾಗ ನೆಕ್ಸ್ಟ್ ನಾವು ನಾಮಿನಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ತಿದ್ರಲ್ವ, ನಾಮಿನಿ ಡೀಟೇಲ್ಸ್ ಬಂದುಬಿಟ್ಟು ನಮ್ಮ ಲೈಕ್ ಬೇರೆಯವ್ರದ್ದು ಯಾವುದೋ ಹಾಕಿರ್ತೀವಿ ಇಲ್ಲಿ ಸದ್ಯಕ್ಕೆ. ನೋಡಿ ಈ ಥರ ನಾಮಿನಿ ಡೀಟೇಲ್ಸ್ ಕೂಡ ಇರುತ್ತೆ ನಿಮಗೆ. ನಾಮಿನಿ ಡೇಟ್ ಆಫ್ ಬರ್ತು, ನಿಮ್ಗೇನು ರಿಲೇಷನ್ಶಿಪ್ ಆಗಬೇಕು ಪ್ರತಿಯೊಂದನ್ನು ಎಂಟ್ರಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ತೋರಿಸಿದಲ್ವ, ಇದು ಪೇಮೆಂಟ್ ಸಮ್ಮರಿ ಅಂತ ಇರುತ್ತೆ. ಸೊ ಪ್ರೀಮಿಯಮ್ ಅಮೌಂಟು ನಿಮಗೆ ಮತ್ತು ಇನ್ಸೂರೆನ್ಸ್ ಅಮೌಂಟು ಡೀಟೇಲ್ಸ್ ಎಲ್ಲದು ತೋರಿಸುತ್ತೆ. ಆಟೋ ಪೇ ಬೇಕಂದರೆ ಬೇಕಾದ್ರೆ ಕೊಟ್ಕೋಬೋದು ಸ್ನೇಹಿತರೆ, ಅಂದರೆ ಬಿಡ್ಬೋದಾಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ನಾನೀಗ ಇದನ್ನು OTP ಎಂಟ್ರಿ ಮಾಡಿಬಿಟ್ಟು ಎಲ್ಲದನ್ನೂ ಸಬ್ಮಿಟ್ ಮಾಡಿದ್ದೀನಿ. ನೋಡಿ ಈ ಥರ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ ಸ್ನೇಹಿತರೆ ನಿಮಗೆ. ಸೊ ಪಾಲಿಸಿ ಡೀಟೇಲ್ಸ್ ಎಲ್ಲ ನಿಮಗೆ ಮೇಲ್ ಐಡಿಗೆ ಒಂದು ಮೇಲ್ ಕನ್ಫರ್ಮೇಷನ್ ಬಂದಿರುತ್ತೆ. ಹಾಗೆ ಟೆಕ್ಸ್ಟ್ ಮೆಸೇಜಲ್ಲೂ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಕಾಣಿಸ್ತಿದಲ್ಲ, ಇದೆಲ್ಲ ನಿಮಗೆ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಇದೇ ರೀತಿ ನೀವು ಪಾಲಿಸಿನ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಇರುತ್ತೆ ಇದರದ್ದು ಡೀಟೇಲ್ಸು. ಮತ್ತು ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.